ರಂಗೇರಿದ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ. ಇವತ್ತು ಸಿಎಂ ಸಿದ್ದರಾಮಯ್ಯ ಕೂಡ ಪ್ರಚಾರಕ್ಕೆ ಬರಲಿದ್ದಾರೆ. ಡಿಕೆಶಿ ಸೇರಿ ಎಲ್ಲಾ ಸಚಿವರು ಅವರ ಜವಾಬ್ದಾರಿಯನ್ನು ನಿಭಾಯಿಸುತ್ತಾರೆ. ನಗರ ಗ್ರಾಮಾಂತರ ಪ್ರದೇಶಗಳ ಮತಗಳು ಕಾಂಗ್ರೆಸ್ಗೆ ಬರುತ್ತೆ. ಬಾಗಲಕೋಟೆಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಹೇಳಿದಂತೆ ನಡ್ಕೊಳ್ಳುತ್ತೆ. ಬಿಜೆಪಿಗರು ಕೊಟ್ಟ ಆಶ್ವಾಸನೆಗಳನ್ನು ಈಡೇರಿಸಲ್ಲ. ಹಾಗಾಗಿ ಸುಳ್ಳು ಹೇಳಿ ಯಾಮಾರಿಸುವ ಕೆಲಸ ಮಾಡ್ತಾರೆ. ಎಲ್ಲ ಪ್ರಧಾನಿಗಳು 53 ಲಕ್ಷ ಕೋಟಿ ಸಾಲ ಮಾಡಿದ್ರು. ಪ್ರಧಾನಿ ಮೋದಿ 144 ಲಕ್ಷ ಕೋಟಿಗೆ ಸಾಲ ಏರಿಸಿದ್ದಾರೆ. ಸಿದ್ದರಾಮಯ್ಯ ಸಾಲಗಾರರ ಅಥವಾ ಮೋದಿ ಸಾಲಗಾರರ? ಟ್ರಂಪ್ ಹೇಳಿದಂಗೆ ಮೋದಿ ಕೇಳ್ತಾರೆ. ಟ್ರಂಪ್ ಬಂದ್ರೆ ಹೆದರ್ತಾರೆ. ಕೇಂದ್ರದಲ್ಲಿ ದುರ್ಬಲ ಪ್ರಧಾನಿ ಇದ್ದಾರೆ ಅಂತ ರಾಮಲಿಂಗಾರೆಡ್ಡಿ ಹೇಳ್ತಾ ಇದ್ದಾರೆ. ಪಕ್ಷ ಅವರಿಗೆ ಸೀಟು ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಕೂಡ ಒಂದು ರೌಂಡ್ ಬಂದು ಹೋಗಿದ್ದಾರೆ. ಮತ್ತು ಇವತ್ತು ಕೂಡ ಬರ್ತಾರೆ. ಇವತ್ತು ನಮ್ಮ ಸೌಮ್ಯ ರೆಡ್ಡಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಇವತ್ತು ಪ್ರಚಾರ ಇರುತ್ತೆ. ಮತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತು ಎಲ್ಲ ಮಂತ್ರಿಗಳು, ಶಾಸಕರು ಎಲ್ರಿಗೂ ಕೂಡ ದಾವಣಗೆರೆ ಮತ್ತು ಇಲ್ಲಿ ಬಾಗಲಕೋಟೆಯಲ್ಲಿ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಅವರವರ ಜವಾಬ್ದಾರಿ ಏನೇನಿದೆ ಅದನ್ನೆಲ್ಲ ಕೂಡ ಪ್ರಾಮಾಣಿಕವಾಗಿ ಎಲ್ಲ ಕಡೆ ಕೂಡ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ನಮಗೆ ಗ್ರಾಮಾಂತರ ಪ್ರದೇಶ, ನಗರ ಪ್ರದೇಶ ಅನ್ನೋದಕ್ಕಿಂತ ಕೂಡ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮಾಡಿರ್ತಕ್ಕಂಥ ಕೆಲಸಗಳಿಗೆ ಜನ ಮೆಚ್ಚುಗೆ ಆಗಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಪಂಚ ಗ್ಯಾರಂಟಿಗಳು ಟೀಕೆ ಮಾಡ್ತಾರೆ ವಿರೋಧ ಪಕ್ಷದವರು. ಗ್ಯಾರಂಟಿಗಳಿಂದ ಹಣ ಜಾಸ್ತಿ ಖರ್ಚು ಮಾಡ್ತಾರೆ, ಅಭಿವೃದ್ಧಿ ಮಾಡೋದಿಲ್ಲ ಅಂತೆಲ್ಲ ಟೀಕೆ ಮಾಡ್ತಾರೆ. ಯಾರು ಯಡಿಯೂರಪ್ಪ ಅವ್ರು ಮಾಡ್ತಾರೆ, ವಿಜಯೇಂದ್ರ ಮಾಡ್ತಾರೆ, ಅಶೋಕ್ ಅವ್ರು ಮಾಡ್ತಾರೆ, ನಾರಾಯಣ ಸ್ವಾಮಿ ಅವ್ರು ಮಾಡ್ತಾರೆ, ಬಿ ಜೆ ಪಿಯವರು ಎಲ್ಲರೂ ಮಾಡ್ತಾರೆ. ಆದರೆ ಬಿ ಜೆ ಪಿ ಪಕ್ಷ ಅಧಿಕಾರದಲ್ಲಿದ್ದಾಗ ಬೊಮ್ಮಾಯಿಯವರು ಬಡ್ಜೆಟ್ ಹಣ ಬಿಟ್ಟು ಬಡ್ಜೆಟ್ ಮೀರಿ 2,70,000 ಕೋಟಿ ಅನುದಾನ ಕೊಟ್ಟೋಗ್ಬಿಟ್ರು, ಅನುಮೋದನೆ ಕೊಟ್ಟೋಗ್ಬಿಟ್ರು. ಬಡ್ಜೆಟ್ ಬಿಟ್ಟು, ಬಡ್ಜೆಟಲ್ಲಿ ಇರ್ತಕ್ಕಂಥ ಹಣ ಬಿಟ್ಟು ಸ್ಪೆಷಲ್ ಗ್ರ್ಯಾಂಟ್ ಅಂತೇಳಿ, ಆಮೇಲೆ ಮುಖ್ಯಮಂತ್ರಿಗಳ ಸ್ಪೆಷಲ್ ಗ್ರ್ಯಾಂಟ್ ಅಂತೇಳಿ 2,70,000 ಕೋಟಿ ಹೆಚ್ಚುವರಿಯಾಗಿ ಅವರು ಆದೇಶಗಳನ್ನು ಕೊಟ್ಟು ಹೋಗ್ಬಿಟ್ರು. ನೆಹರೂರವರಿಂದ